ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ DS ವಿಜಯ್ ಕುಮಾರ್ ಅವರ ತೋಟಕ್ಕೆ ಬಂದಿದ್ದೇನೆ. ಹಾಗೆ ಅವರ ಒಂದು ಕೃಷಿಯನ್ನು ಅವರ ಬಾಯಿಂದನೇ ಕೇಳೋಣ, ಅವ್ರು ಏನು ಮಾಡ್ತಿದ್ದಾರೆ ಅಂತ. ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರು ಸಾಮಾನ್ಯವಾಗಿ ಯಾವುದೇ ಕಿಸಾನ್ ಸಂಘಟನೆ ಅಥವಾ ರೈತ ಸಂಘಗಳ ಅಧ್ಯಕ್ಷರುಗಳು, ಮುಖಂಡರು, ರಾಜ್ಯ ಮಟ್ಟದ ಮುಖಂಡರುಗಳು ಇಷ್ಟೊಂದು ಆಸಕ್ತಿ ತೋರಿಸಿ ವ್ಯವಸಾಯ ಮಾಡೋದು ತುಂಬಾ ಕಡಿಮೆ. ನೋಡೋಣ ಬನ್ನಿ, ಅದು ಯಾವ ಥರ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಕೃಷಿ ಬಗ್ಗೆ ಅಂತ. ಅಧ್ಯಕ್ಷರೇ ನಮಸ್ಕಾರ. ಏನು ಇವತ್ತು ಕೃಷಿ ಬಗ್ಗೆ ಭಾಳ ಆಸಕ್ತಿ ತೋರಿಸಿ ಹಿಡಿದ್ಬಿಟ್ಟಿದ್ದೀರಲ್ಲ, ದಿನ ಕೃಷಿ ಮಾಡ್ತೀರಾ? ಇವತ್ತು ಮಾತ್ರನಾ? ನಾವು ಜೀವನ ಪೂರ್ತಿ ಕೃಷಿನೇ. ಹಾಂ, ನೀವೊಬ್ಬ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ನೀವು ಕೃಷಿ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ? ಸಂಘಟನೆ ಹೆಂಗೆ ಮಾಡ್ತೀರಾ? ಕೃಷಿ ಮಾಡಿ ನೋಡ್ಸ್ಬೇಕಣ್ಣ. ಬರೀ ಸಂಘಟನೆಗೆ ಓಡಾಡ್ಕೊಂಡಿದ್ರೆ ಏನೋ ಬರೀ ಇವರು ತೋರಿಕೆಗೆ ಮಾಡ್ತಾರೆ, ಸಂಘಟನೆ ಅನ್ಕೊಂತಾರೆ. ವ್ಯವಸಾಯದ ಜೊತೆಯಲ್ಲಿ ಸಂಘಟನೆ ಮಾಡ್ತಾ ಇರೋದು ನಾವು. ವ್ಯವಸಾಯನೂ ಮಾಡ್ತೀರಿ, ಸಂಘಟನೆನೂ ಮಾಡ್ತೀರಿ. ಅದು ಬೆಂಗಳೂರು ನಗರ ಪ್ರದೇಶದ ಕೂಗಳತೆ ದೂರದಲ್ಲಿ ಈ ಖಾಲಿ ಜಾಗ ನೀವು ಬಾಡಿಗೆ ಕೊಟ್ಟರು ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತದೆ. ಎಕರೆ ಜಮೀನು ಇವತ್ತು 10 ಕೋಟಿ ಇಲ್ಲಿ. ಅಲ್ಲ, ಮಾರಾಟಕ್ಕೆಲ್ಲ ಹೇಳ್ತಾ ಇರೋದು ನಾನು. ನೀವು ಬಾಡಿಗೆ ಕೊಟ್ರೂ ಲಕ್ಷಾಂತರ ರೂಪಾಯಿ ಬಾಡಿಗೆ ಸಿಗುತ್ತೆ. ವ್ಯವಸಾಯದ ಅಷ್ಟೊಂದು ಆಸಕ್ತಿ. ಹಾಂ. ಅಧ್ಯಕ್ಷರೇ, ಏನು ಬೆಳೆ ಇಡೋಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀರಾ ನೀವು? ಆಗಲ ಗಿಡ ಮಾಡ್ತಾ ಇದ್ದೀರಿ. ಆಗಲ್ ಗಿಡ 11 ಅಡಿಗೆ ಒಂದು ಸಾಲು, 4 ಅಡಿಗೆ ಒಂದು ಸಸಿ, ಆಮೇಲೆ ಡ್ರಿಪ್ರಿಕೇಶನ್ನು, ಮೆನ್ಸಿಂಗ್ ಪೇಪರು, ಆಮೇಲೆ ಇದು DAP 2-3 ಮೂಟೆ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ದಿಬ್ಬ ಹಾಕ್ಸಿ ಮಾಡ್ತಾ ಇದ್ದೀರಿ. ಆಗಲಿ ಗಿಡ ಮಾಡೋಣ ಅಂತ. 1.5 ಎಕರೆ ಇದೆ. 4 ಅಡಿಗೆ ಒಂದು ಸಸಿ. ತುಂಬ ದೂರ ಆಗಿಲ್ವಾ ಸಾಲಿಂದ ಸಾಲಿಗೆ? ಇಲ್ಲ, ಇನ್ನೂ ಹತ್ರನೇ ಆಯ್ತು. ಇದು 11 ಅಡಿಗೆ ಒಂದು ಸಾಲು, 4 ಅಡಿಗೆ ಒಂದು ಸಸಿ. ಚೆನ್ನಾಗಿ ಬೆಳೆ ಆಗುತ್ತೆ. ಮಧ್ಯೆ ಜಾಗ ಇದು ಏನು ಓಡಾಡೋಕ್ಕೆ ಇವೆಲ್ಲ? ಇದು ಬೂಮರಲ್ಲಿ ಔಷಧಿ ಹೊಡಿಬೋದು, ಔಷಧಿ ಹೊಡೆಯೋಕ್ಕೆ. ಆಮೇಲೆ ಕಳೆ ಏನಾದರೂ ಹುಟ್ಟಿದ್ರೆ ಟ್ರ್ಯಾಕ್ಟ್ರಲ್ಲಿ ಉಳ್ಬೋದು. ಅದಕ್ಕೆ ದಿಬ್ಬ ಹಾಕ್ಸಿ ಮಧ್ಯೆ ಪೈಪೆಲ್ಲ ಮೇಲೆ ಹಾಕ್ಸ್ತಾ ಇದ್ದೀನಿ, ಮೇಲೆ ಚಪ್ಪಲ್ ಮೇಲೆ. ಡ್ರಿಪ್ರಿಕೇಶನ್. ಅಳಿಲು ಕಾಟ ಏನು ಇಲ್ವಾ ಇಲ್ಲಿ? ಅಳಿಲು ಇದೆ, ತೊಂದರೆ ಇಲ್ಲ. ಹೌದಾ? ತುಂಬ ಖುಷಿಯಾಯಿತು. ನಾನು ನೀವೆಲ್ಲ ಫ್ರೀಯಾಗಿ AC ರೂಮಲ್ಲೆಲ್ಲ ಕೂತಿರ್ತೀರಾ ಅಥವಾ ಇನ್ನೆಲ್ಲ ಮನೆಯಲ್ಲೇ ಎಲ್ಲ ಇರ್ತೀರಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ಕಾಲ್ ಮಾಡೋದು ತೋಟ ಹತ್ರ ಇದ್ದೀನಿ ಅಂದಾಗ ಏನು ಮಾಡ್ತಾ ಇರ್ತಾರೆ ತೋಟ ಹತ್ರ? ಇಲ್ಲಿ ಇಂಥ ಜಾಗದಲ್ಲಿ ನಿಜವಾಗಿ ತೋಟ ಮಾಡ್ತಾರೆ ಅವರು ಅಂತ ನನಗೆ ಅನುಮಾನ ಇತ್ತು. ಅದೇ ಕಾಲೇಜು ನೋಡಿ, ಇದೇ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜು, ರಾಜನಕುಂಟೆ ಹತ್ರ. ಇಂಥ ಜಾಗದಲ್ಲಿ ಇವರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರೈತರಿಗೆ ಮಾದರಿ ಅಂತಲೇ ಹೇಳ್ಬೋದು. ರಾಜ್ಯಾಧ್ಯಕ್ಷರಾಗಿದ್ದಕ್ಕೂ ಕೂಡ ಸಾರ್ಥಕ. ತುಂಬ ಧನ್ಯವಾದಗಳು ಅಧ್ಯಕ್ಷರೇ. ಆಯ್ತು ಅಣ್ಣ, ಥ್ಯಾಂಕ್ಸ್ ಅಣ್ಣ.